ಎಸ್ಎಸ್ಎಲ್ಸಿ ಫಲಿತಾಂಶ ಸಂಬಂಧಪಟ್ಟ ಹಾಗೆ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸ್ತಾರೆ. ಅನಿವಾರ್ಯವಾಗಿ ಹೋದ ಸತಿ ಮಾಡಬೇಕಾಯ್ತು. ಯಾಕೆಂದರೆ ಕಲಿಕೆಯಲ್ಲಿ ಏನಾಗ್ತದೆ, ಮಕ್ಕಳಿಗೆ ನಾವು ಸ್ವಲ್ಪ ಹೇಳ್ಕೊಡೋದ್ರಲ್ಲಿ ವ್ಯತ್ಯಾಸಗಳಾಗಿ ತಂದೆ ತಾಯಿಯವರಿಂದ ಹಿಡಿದು ಇಲಾಖೆ ಇರ್ಬೋದು, ಶಿಕ್ಷಕರು ಇರ್ಬೋದು, ಡಿಪಾರ್ಟ್ಮೆಂಟ್ ಎಲ್ಲದೂ ಕೂಡ ಅವ್ರಿಗೆ ಕಲಿಕೆಯಲ್ಲಿ ಹೆಚ್ಚು ಕಮ್ಮಿಯಾಗಿ ಒಂದೇ ಸತಿಗೆ ಅವ್ರ ಕಲಿಕೆ ಬಿದ್ದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡಬೇಕು ಅಂತ ಹೇಳಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅಂತ ಮಾಡಿದ್ವಿ. ಆದರೂ ಕೂಡ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ತೊಗೊಳೋದ್ರ ಬದಲು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಸುಮಾರಷ್ಟು ಜನರು ಸುಮಾರು 73% ಬಂತು. ಬಟ್ ನೀವು ಕೂಡ ಮಾಧ್ಯಮದಲ್ಲೆಲ್ಲ ಬರೆದ್ರಿ, ಇದು 53 ಗ್ರೇಸ್ ಕೊಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಒಂದು ಸಭೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ನಮ್ಮಿಂದ ಹಿಡಿದು ಅಧಿಕಾರಿಗಳಿಗೂ ಕೂಡ ಹೇಳಿದರು, ನೀವು ಏನು ಮಾಡ್ತೀರಿ ಅಂತ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾವು ಏನೇ ಹಣ ಕೊಟ್ಟರು DC ಅವ್ರ CO ಮೂಲಕ ನಾವು ಅನುಷ್ಠಾನ ಮಾಡ್ತೀವಿ ಈ ಇನ್ಫ್ರಾಸ್ಟ್ರಕ್ಚರಿಗೆ, ನೀವು ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂತ. ಅದಾದಮೇಲೆ ನಮಗೆ ಟಾರ್ಗೆಟ್ ಕೊಟ್ಟರು, ನೀವೆಲ್ಲ ಕೂತ್ಕೊಂಡು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಇಲಾಖೆಯಿಂದ ಏನು ಮ್ಯಾಕ್ಸಿಮಮ್ ಮಾಡ್ತಿರೋ ಮಾಡಿ ಎಂದು ತುಂಬ ಸುಧಾರಣೆಗಳನ್ನು ನಾವೆಲ್ಲರೂ ಕೂಡ ತಂದಿರ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸ್ಪೆಷಲ್ ಕ್ಲಾಸಸ್ ಇರ್ಬೋದು, ಮಕ್ಕಳಿಗೆ ಅನುಕೂಲವಾಗ್ತಕ್ಕಂಥ ಇದನ್ನೆಲ್ಲ ತಗೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ. ಲಾಸ್ಟ್ ಟೈಮು ಫ್ರೀ ಕರೆಂಟ್ ಕೊಟ್ವಿ ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ಸಿಗೆ. 13,500 ಟೀಚರ್ಸ್ ಕೊರತೆ ಇತ್ತು. ನಾವು ಬಂದಾದಮೇಲೆ ಹೋದ ವರ್ಷ ಜಾನ್ವರಿಗೆ ನಾವು ಟೀಚರ್ಸನ್ನು ತೊಗೊಂಡಿದ್ದು, 13,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಕಲಿಕೆಗೂ ಕೂಡ, ಯಾಕೆಂದರೆ ಅದು ಕೂಡ ಕಾರಣ ಆಗ್ತದೆ. ಯಾಕೆಂದರೆ ಟೀಚರ್ಸೇ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಆದರೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಮೂಲಕನೂ ಕೂಡ ಕೆಲವು ವಿಚಾರಗಳನ್ನು ನಾವು ಮಾಡ್ತಾ ಇದ್ವಿ. ಇಲ್ಲಿ ಏನಾಗಿದೆ, ಒಂದು ತಮಗೆ ನಾನು ರಿಸಲ್ಟ್ ಹೇಳೋಕ್ಕಿಂತ ಮುಂಚೆ ಒಂದು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಎಕ್ಸಾಮಿನೇಷನ್ ಇಲ್ಲ. ಎಕ್ಸಾಮ್ ಇಲ್ಲ ಅಂದಾಗ ಅವ್ರನ್ನ ನಾವು ಅಳತೆ ಮಾಡಬೇಕಾಗತ್ತೆ. ಎಕ್ಸಾಮಿಗೆ 10ನೇ ಕ್ಲಾಸಿಗೆ ಹೋದಾಗ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಬೇಕು. ಅದೇ ಮಾಧ್ಯಮದಲ್ಲೆಲ್ಲ ಅದೇ ಚರ್ಚೆನೂ ಕೂಡ ಆಗೋದು. ಆ ನಿಟ್ಟಿನ ಮೇಲೆ ನಾವು ಕೂಡ 8-9ಕ್ಕೆ ಬೋರ್ಡ್ ಎಕ್ಸಾಮ್ ಮಾಡೋಣ ಅಂಥೇಳಿ ಮಾಡಿದಾಗ ಸುಪ್ರೀಂ ಕೋರ್ಟಲ್ಲಿ ಅದು ತಡೆ ಆಜ್ಞೆ ಬಂದು, ನೀವು ಮಾಡಬಾರ್ದು, ಅದನ್ನ ರಿಸಲ್ಟನ್ನು ತೊಗೊಳ್ಬಾರ್ದು ಅಂತ ತೊಗೊಂಡು ಹೋದಾಗ ನಾವು ಕೋರ್ಟಲ್ಲಿ ಏನು ಹೇಳುತ್ತೆ ಅದನ್ನು ನಾವು ಮನ್ನಣೆ ಮಾಡಬೇಕಾಗ್ತದೆ. ಆದರೂ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಲಿಲ್ಲ ಅಂದರೆ ಟೀಚರ್ಸಿಗೆ ಗೊತ್ತಾಗಲ್ಲ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಏನು ಅಂಥೇಳಿ. ಅದು ಭಾಳ ದೊಡ್ಡ ಹೊಡೆತ ಇಲಾಖೆಯಲ್ಲಿ ಬೀಳೋದು. ಆದರೆ ಈ ಸತಿ ಒಬ್ಬೊಬ್ಬರು ಮಕ್ಕಳಿಗೂ ಕೂಡ ರೆಮಿಡಿಯಲ್ ಕ್ಲಾಸಸ್ ತೊಗೊಂಡು ಯಾವ ರೀತಿ ನಾವು ಅವರಿಗೆ ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟಿಂದ. ಸ್ಕೂಲ್ ಮಟ್ಟದಲ್ಲಿ ಕ್ಲಾಸ್ ರೂಮ್ ಒಳಗೆ ಕಲಿಕೆ ಏನಿದೆ ಅದು ಬಹಳ ಮುಖ್ಯ. ಅದನ್ನು ಒಂದು ಹಂತಕ್ಕೆ ತಂದ್ವಿ. ನಾನು ಹೋದ ಸತಿ ನಾವೆಲ್ಲ ಸ್ಟಿಕ್ ಮಾಡಿದಾಗ ಸುಮ್ಮನೆ ಒಂದು ಉದಾಹರಣೆ, ಇಡೀ ರಾಜ್ಯದಲ್ಲಿ ಇಬ್ಬರೇ, ಒಬ್ಬರು 625ಗೆ 625 ಲಾಸ್ಟ್ ಟೈಮ್ ಒಬ್ಬರೇ ತೊಗೊಂಡ್ರು, ತಮಗೆ ಗೊತ್ತಿದೆ. ಅದಾದಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿ ಇನ್ನೊಬ್ಬರು ಪ್ರೈವೇಟ್ ಶಾಲೆಯಿಂದ 600, ಒಂದು ಸರ್ಕಾರಿ ಶಾಲೆ ಒಂದು ಪ್ರೈವೇಟ್ ಶಾಲೆ. ಈ ಸತಿ ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ನಾನು ನೇರವಾಗಿ ಐ ಥಿಂಕ್ ವಿಲ್ ಗೋ ಫಾರ್ ಇದನ್ನು ಕೊಟ್ಬಿಡಿಯಪ್ಪ. ಅಲ್ಲ 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 ಹಲೋ 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 ಹಾಂ ಈ ಸತಿಗೆ ಒಂದು ನಿಮಿಷ ನೋಡಿ, ಅದೇ ನಾವು ಹೋದ ತಕ್ಷಣ ನಮ್ಮನ್ನು ಮರ್ದೇ ಬಿಡ್ತೀವಿ. ಓಕೆ, ಒಂದೇ ಒಂದು ಸಿಂಪಲ್ 2024-25 ರಿಸಲ್ಟ್ ಈ ಸತಿ 66%, 66.14% ರೆಗ್ಯುಲರ್ ಫ್ರೆಷರ್ ಸ್ಟೂಡೆಂಟ್ದು. ಎಲ್ಲ ಸ್ಟೂಡೆಂಟ್ಸ್ದು ಸೇರಿ 62.34. ಓಕೆನಾ? ನಿಮ್ಮ ಹತ್ರ ಬಂದಿದೆ ನೋಡಿ.
This is what you didn't want to. ಈಗ ನೆಕ್ಸ್ಟ್ ಏನಂದ್ರೆ ಮೋಸ್ಟ್ಲಿ ಕ್ವೆಶ್ಚನ್ ತಗೊಳಕ್ಕೆ ರೆಡಿ ಎಷ್ಟು ಆಕ್ಟಿಂಗ್ ಮಾಡಿಸ್ತಾರೆ. ನಾನು ಒಂದೇ ಸೈಡ್ ನೋಡೋಕ್ಕಾಗೋದು. ಓಕೆ ಸ್ಟಾರ್ಟ್ ಮಾಡೋಣ. ನಾನು ಇನ್ನೂ ಏನೇನೋ ಹೇಳ್ಕೋಬೇಕಂತ ಇದೆ. ನೀವು ಎಷ್ಟು ಜನರು ಎಷ್ಟು ಫಾಸ್ಟಾಗಿ ಪ್ರಶ್ನೆ ಕೇಳ್ತೀರೋ ಗೊತ್ತಿಲ್ಲ ನನಗೆ. ಆಯಿತು, ನೋ ಪ್ರಾಬ್ಲಮ್. ಅಲ್ಲ, ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್. ಸೊ 66.14% ಫ್ರೆಷರ್ಸ್ದು ಎಲ್ಲರದು ಸೇರಿ, ಅಂದರೆ ಎಲ್ಲ ರೆಗ್ಯುಲರು ಒಟ್ಟಾರೆ ಪ್ರೈವೇಟ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಮತ್ತು ಫೇಲ್ಡ್ ಆಗಿರೋರು ಮತ್ತು ಫಸ್ಟ್ ಏನು ತಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು. ಸ್ವಲ್ಪ ಇದು ಇಂಪಾರ್ಟೆಂಟ್, ಪ್ಲೀಸ್. ಓಕೆ, PDF-ನ ಆಯ್ತು, PDF-ನ ಯಾರಿಗಾರ ಹಾಕಿ ಕಿಶೋರ್. ಆಯ್ತು, ಈಗ ಹಾಕ್ತೀವಿ. ನಿಮಗೆ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಹೋದ ಸತಿ ಎಷ್ಟಿದ್ರು? ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ನೋ, ಐ ಟೋಲ್ಡ್. ಹೌದು, ಬಟ್ ನಾನು ಹೇಳಿದೆ ಅದನ್ನ. ಲಾಸ್ಟ್ ಟೈಮ್ ಎಷ್ಟಿತ್ತು? ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನಿಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋರಲ್ಲಿ 75% ಮಕ್ಕಳು 60% ಮೇಲೆ ಪಾಸಾಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 2 ಶಾಲೆಯಲ್ಲಿ 625ಗೆ 625 ತಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ದರೆ ಕಿಶೋರ್ ಅವರೇ ನನಗೆ ಆ ಇದನ್ನು ಕೊಡ್ತಾ ಇರಬೇಕಾಗತ್ತೆ. ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದದ್ದು ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ ಅವ್ರಿಗೆ ಈಸಿ ಆಗಲಿ ಅಂತ, ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ, ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ, ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಬಹಳ ಮುಖ್ಯ, ದಯವಿಟ್ಟು. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ. ಇಂಪ್ರೂವ್ಮೆಂಟಿಗೆ ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ನನಗೆ 100 ಬರಬೇಕಾಗಿತ್ತು, ಅದಕ್ಕೆ ನಾನು ಎಕ್ಸಾಮ್ ತೊಗೊಂಡು 100 ತೊಗೊಳ್ತಾ ಇದ್ದೀನಿ. ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತೊಗೊಳ್ತಾರೆ ಅಂತ ಹೇಳಿದರೆ ಇದು ಎಕ್ಸಾಮಿಗೆ
79,000 ಮಕ್ಕಳು ತೊಗೊಂಡಿದ್ದಾರೆ. ಪ್ಲಸ್ ಹೋದ ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಯಾಕೆಂದರೆ ನಾನು ಯಾರನ್ನೂ ಫೇಲ್ಡ್ ಅಂತ ಹೇಳೋದಿಲ್ಲ. ಥರ್ಡ್ ಎಕ್ಸಾಮ್ ಆಗೋವರೆಗೂ ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಪಿ ಯು ಸಿಯಲ್ಲಿ ಹೇಳಿದ್ವಿ, ಶೇಕಡವಾರು ಆಲ್ಮೋಸ್ಟ್ 92% ಎಲ್ಲರೂ ಕೂಡ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮ್ ನಾವು ಬೇಡ, ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರ್ತದೆ, ಆರ್ಥಿಕವಾಗಿ ತೊಂದರೆ ಇರ್ತದೆ, ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೆಯೂ ನೋಡ್ಕೊಳ್ಬೇಕು, ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕ್ಕೆ ಬಾಟ್ಲ್ ನೀರು ಕೊಡಿ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಪಿ ಯು ಸಿ ಇಸ್ ಅಬೌಟ್ 90 to 93%. ಅದನ್ನು ನಾವು SSLCಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮು SSLC 26/5/2025 ಅಲ್ಲಿಂದ 2/6/25 ತಗೊಳ್ತಾ ಇದ್ದೀವಿ. ಅಂದರೆ ಈ ತಿಂಗಳು ಮೇ 26ರಿಂದ ಜೂನ್ 2ನೇ ತಾರೀಕುವರೆಗೂ SSLC 2ನೇ ಎಕ್ಸಾಮ್ ತಗೊಳ್ತಾ ಇದ್ದೀವಿ. SSLC 3ನೇ ಎಕ್ಸಾಮು ಕೂಡ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಜೂನ್ 23ರಿಂದ ಜೂನ್ 30ನೇ ತಾರೀಕುವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಮಕ್ಕಳು ಕಾಲೇಜಿಗೆ, ಹೈಯರ್ ಕಾಲೇಜಿಗೆ ಹೋಗ್ಬೋದು, ಇಲ್ಲ ಬೇರೆ ಬೇರೆ ಕಾಲೇಜಿಗೆ, ಅವ್ರು ಏನೇನೋ ಆಸೆ ಇರುತ್ತೆ. ಅನಿವಾರ್ಯದಿಂದ ಅವ್ರಿಗೆ ಹುಷಾರಿಲ್ಲೋ, ಇಲ್ಲ ಅವತ್ತೇನೋ ದೇ ಹ್ಯಾಡ್ ಎ ಬ್ಯಾಡ್ ಡೇ, ಇಲ್ಲಾಂದರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕಾಗಲಿಲ್ವೋ, ಅದು ಕಾರಣ ಬೇರೆ. ಆದರೆ ಅವ್ರಿಗೆ ಅವಕಾಶಗಳಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು. ಈಗ ಲಾಂಗ್ ಜಂಪ್ ಮಾಡ್ತೀರಾ, ಫಸ್ಟ್ ಅಟೆಂಪ್ಟಿಗೆ ಕಳಿಸೋದಿಲ್ಲ, ಸೆಕೆಂಡ್ ಥರ್ಡ್, ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ವನ್ ಬೈ ಸೆಕೆಂಡ್ ಆ್ಯಂಡ್ ಥರ್ಡೇ. ಅವ್ರ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದರೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನು ಕೂಡ ನಾವು ಅವ್ರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತೊಗೊಂಡು, ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನು ಅವಕಾಶಗಳನ್ನು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ನಮಗೆ ಬಜೆಟ್ಟು ಹೈ ಆಗ್ತದೆ, ಆದರೂ ಕೂಡ ಈ ವರ್ಷಕ್ಕೆ ಮಾತ್ರ, ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ನಾನು ಬಜೆಟ್ದು ನಾನು ಆರ್ಥಿಕ ಇಲಾಖೆಯಿಂದ ತಗೊಂಡೇ ಮಾಡಬೇಕಾಗ್ತದೆ. ಆದರೆ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಮತ್ತೆ ಪಾಸ್ ಆಗಲಿಕ್ಕೆ ಅವಕಾಶಗಳನ್ನು, ಪಾಸ್ ಆಗದೇ ಇರೋರು ಮಾತ್ರ, ಇಂಪ್ರೂವ್ಮೆಂಟಿಗೆ ಆಗಲ್ಲ, ಅದಕ್ಕೆ ಸಪ್ರೇಟ್ ಕ್ಯಾಟಗರಿ. ಯಾರ್ಯಾರು ಪಾಸ್ ಆಗದೇ ಇರೋರು, ಅದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು, ಅವರಿಗೆ ಹೆಲ್ಪ್ ಆಗಬೇಕಂತಲೇ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಾಯಂಕಾಲ ಅವ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಮಾಡಿದೆ. ಯಾಕೆಂದರೆ ಹೋದ ಸತಿ ಸ್ವಲ್ಪ ಕಟುವಾಗಿ ಅವರು ಕೂಡ ನಮಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು, ನೀವೆಲ್ಲ ಈ ಥರ ಮಾಡೋದು ತಪ್ಪಾಗ್ತದೆ ಅಂಥೇಳಿ, ನೀವು ಡಿಪಾರ್ಟ್ಮೆಂಟ್ನ ಸರಿ ಮಾಡ್ಕೊಳ್ಳಿ, ಗ್ರೇಸ್ ಕೊಡ್ತಕ್ಕಂಥದ್ದು ತಪ್ಪು ಅಂತೇಳಿ ಅದನ್ನ ಚರ್ಚೆಯಲ್ಲಿ ಆಗಿದೆ, ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ನೀವು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳಿ, ಅವ್ರಿಗೆ ಹೆಲ್ಪ್ ಏನೇನು ಮಾಡಬೇಕು ಎಲ್ಲ ಮಾಡಿ, ಆದರೆ ಗ್ರೇಸ್ ಕೊಡ್ತಕ್ಕಂಥ ಸಂಪ್ರದಾಯನ ಬಿಡಬೇಕಂತ. ಮಾಡ್ರೇಟ್ ಗ್ರೇಸ್ ಅಂತ ಇರ್ತದೆ. ಲಾಸ್ಟ್ ಟೈಮ್ ಪಿ ಯು ಸಿಗೆ SSLCಗೆ ಏನಿರುತ್ತೆ ಅದು ಜನರಲ್ ಆಗಿರುತ್ತೆ. ಈ 2 ಸಬ್ಜೆಕ್ಟು ಮಾರ್ಜಿನಲ್ 5 ಇದ್ದಾಗ ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನಲ್ಲಿ ಸಿಗುತ್ತೆ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ಸತಿಗೆ ಸಾಕಷ್ಟು ಹೊರೆ ಬರ್ತಾ ಇದೆ ನಮಗೆ, ಅದು ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಆದರೂ ಕೂಡ ಈ ಸತಿನೂ ಕೂಡ ಶುಲ್ಕ ಯಾರು ಮತ್ತೆ ಪಾಸ್ ಆಗದೇ ಇರೋರು ಅವರಿಗೆ ಸಂಪೂರ್ಣವಾಗಿ ಶುಲ್ಕ ತಗೊಳ್ಳೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ 2ನೇ ಎಕ್ಸಾಮ್ನ 3ನೇ ಎಕ್ಸಾಮ್ನ ಇವಾಗಲೇ ತೊಗೊಳ್ಳಿ ಅಂತಕ್ಕಂಥದ್ದು. ಆಮೇಲೆ ಕ್ವಶನ್ಸ್ ತೊಗೊಳ್ತೀನಿ. ಸೊ 2ನೇ ಎಕ್ಸಾಮು 3ನೇ ಎಕ್ಸಾಮಿಗೆ ಹೆಂಗೆ ಪಿ ಯು ಸಿಯಲ್ಲಿ ಶುಲ್ಕ ಇರೋದಿಲ್ಲ, ಅದೇ ರೀತಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗದೇ ಇರೋರು ಅವ್ರು ಕಟ್ಕೊಳ್ಳೇಬೇಕು. ಅವರಿಗೆ ಸ್ಪೆಷಲ್ ಕ್ಲಾಸಸ್ಸು ತೊಗೊಳ್ತಕ್ಕಂಥದ್ದು ಇಲಾಖೆಯವರು ಕೂಡ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ಅದನ್ನ ಶಾಲೆಗಳಿಗೆ ಹೇಳ್ತಾರೆ, ಅವ್ರು ಮಾಡ್ಕೊಳ್ಬೋದು. ಅವ್ರು ಪಾಸ್ ಆಗದೇ ಇರತಕ್ಕಂಥ ಸಬ್ಜೆಕ್ಟ್ಗಳನ್ನು ತಗೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಕ್ಕಳು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸತಿನೂ ಕೂಡ ಸೇಮ್ ಏನು ವೆಬ್ಕಾಸ್ಟಿಂಗ್ ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸು ಅದೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಮಗೆ ಸ್ವಲ್ಪ ಒಂದು 8% ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಕಾರಣ ಏನು ಅಂತ ಹೇಳಿದರೆ, ನಾವು ಸಿಲೆಬಸ್ನ
ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನ್ವರಿಗೆ ಎಲ್ಲ ಸಿಲೆಬಸ್ಸು ಮುಗಿಸಿದ್ವಿ ಈ ಸತಿ. ಯಾಕೆಂದರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತೊಗೊಂಡು, ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತೊಗೊಂಡು, ನೀವು ಕಲಿಕೆಗೆ ಇನ್ ಕ್ಲಾಸ್ ರೂಮ್ ಕಲಿಕೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲದೂ ಕೂಡ ಸಿ ಒ ಮಟ್ಟದಿಂದನೂ ಕೂಡ ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರಾಗಿ ಡಿಪಾರ್ಟ್ಮೆಂಟಿಂದ ವಿ ಸಿಯಲ್ಲಿ ಎಲ್ಲ ಮತ್ತು ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ, ಏನೇನು ಕ್ಲಾಸ್ಗಳನ್ನ, ಯಾಕೆಂದರೆ ಕೊರತೆ ಏನು ಅಂಥೇಳಿ ನಮಗೆ ಗೊತ್ತಿತ್ತು, ಅದನ್ನು ಮಕ್ಕಳಿಗೆ ಸಹಕಾರ ಆಗಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದಾಗಲಿ, ಸಬ್ಜೆಕ್ಟ್ ವೈಸ್ ತೊಗೊಳ್ಳೋದಾಗಲಿ, ಒಬ್ಬರು ಮಕ್ಕಳಿಗೆ ಏನಾಗುತ್ತೆ 80% ಇರೋರು 90%, ಈಗ 60% ತೊಗೊಳ್ತಾರೆ, ಅವ್ರಿಗೇನಾದ್ರು 75-80% ತೊಗೊಳ್ಬೇಕಂದ್ರೆ ಆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದನ್ನು ಕೂಡ ಕ್ಲಾಸಸ್ ತೊಗೊಂಡಿದ್ದಾರೆ. ಮತ್ತು ಯಾರ್ಯಾರು ಪಾಸ್ ಆಗದೆ ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋರಿಗೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ಕೂಡ ಸ್ಪೆಷಲ್ ರೆಮಿಡಿಯಲ್ ಕ್ಲಾಸಸ್ ಅಂತೇಳಿ ತೊಗೊಂಡು ಒಂದು ಹಂತಕ್ಕೆ ತೊಗೊಂಡಿದ್ದಾರೆ. ನಾವು ಸ್ವಲ್ಪ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಗೇನೋ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತಲ್ಲ, ಅಕ್ಟೋಬರಿಗೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಇದನ್ನು. ಆದರೆ ಈ ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನೇನು ಅವರು ಹೇಳಿದರು ಕಲಿಕೆಗೆ ಮಾತ್ರ, ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತನ್ನು ಕೊಡಿ ಅಂಥೇಳಿ, ಅದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಲಾಸ್ಟ್ ಟೈಮು ಗಣಿತ ಗಣಕ ಅಂಥೇಳಿ ನಮ್ಮ ಸೊರಬದಲ್ಲೇ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲೇ ಒಂದು ಟ್ರಯಲ್ ಮಾಡಿದ್ವಿ, ಮಕ್ಕಳಿಗೆ ಫೋನಲ್ಲಿ ಮಾತಾಡಿ ಮ್ಯಾಥ್ಸ್ ಬಗ್ಗೆ ರಿವ್ಯೂ ಮಾಡೋದನ್ನ. ಅದು ಸಕ್ಸಸ್ ಆಯಿತು, ಅದರಿಂದ ನಮಗೆ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂತು. ಆ ನಿಟ್ಟಿನ ಮೇಲೆ ಅಕ್ರಾಸ್ ದ ಸ್ಟೇಟು ನಾವೀಗಾಗಲೇ ಬಜೆಟಲ್ಲೇ ಅನೌನ್ಸ್ ಮಾಡಿದ್ದೀವಿ. ಸೊ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 6ರಿಂದ 8 ಇರ್ಬೋದು, 9ರಿಂದ 10ವರೆಗೂ ಕೂಡ ಅವರವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಕಷ್ಟು ಬಜೆಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಕಲಿಕಾ ಚೆಲುಮೆ ಅಂತ ಹೇಳಿ ಮಾಡಿದ್ದೀವಿ, ಮತ್ತು ಅದೇ ರೀತಿ ಗಣಕ ಮಾಡಿದ್ದೀವಿ, ಓದು ಕರ್ನಾಟಕ, ಮರುಸಿಂಚನ, ಕಲಿಕಾ ದೀಪ AI ಬೇಸ್ಡ್, ಅದು ಅವರಿಗೆ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ 4,000 ಶಾಲೆಗಳಲ್ಲಿ ಇದೆಲ್ಲ ಬಜೆಟ್ ಅನೌನ್ಸ್ಮೆಂಟ್. ಅಂದರೆ ಇದು ಮಾಡಿದಾಗ ಮಾತ್ರ ಮತ್ತೆ ನಾವು ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಮಕ್ಕಳಿಗೆ ಕಲಿಕೆಗೆ ಸಾಧ್ಯ ಆಗ್ತದೆ. ಸೊ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಈ ವರ್ಷ ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತು ಜಾಸ್ತಿ ಕೊಟ್ಟಿದ್ದೀವಿ. ಯಾಕೆಂದರೆ ಫಸ್ಟ್ ಅವ್ರನ್ನ ಮೇಯ್ನಾಗಿ ತರಬೇಕು. ಆಮೇಲೆ ಇನ್ನೊಂದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಮನವಿ, ಈಗ LKG UKGನೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಬಜೆಟಲ್ಲೂ ಕೂಡ 5,000 ಅಲ್ಲ, 5,000 ಶಾಲೆಗಳಲ್ಲಿ ನಾವು LKG UKG ಇವರೆಲ್ಲರೂ ಕೂಡ 10ನೇ ಕ್ಲಾಸಿಗೆ ಬರೋದಕ್ಕೆ 10 ವರ್ಷ ಆಗ್ತದೆ, 10-11 ವರ್ಷ ಆಗುತ್ತೆ. ಬಟ್ ಅಷ್ಟರೊಳಗೆ ಈಗ ಮಧ್ಯ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವ್ರನ್ನ ಅವರಿಗೂ ಕೂಡ ಮೇನ್ ಸ್ಟ್ರೀಮ್ ತರತಕ್ಕಂಥ ಯೋಜನೆಗಳನ್ನು ನಮ್ಮ ಇಲಾಖೆಯಿಂದ ಅವ್ರಿಗೆ ಯಾವ ರೀತಿ ಸಹಕಾರ, ಯಾಕೆಂದರೆ ಸ್ವಲ್ಪ ಓದೋದ್ರಲ್ಲಿ ನೀವೇ ಕೂಡ ಬರೆದಿದ್ದೀರಿ ಎಷ್ಟೊಂದು ಸತಿ, ಏನಂತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು 30% ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ ಅಂಥೇಳಿ ತೊಂದರೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ, ಆ ಥರ ಇಲಾಖೆ ಇದೆ. ಅವ್ರನ್ನೂ ಕೂಡ ಅದೇ ಕ್ಲಾಸ್ ರೂಮಲ್ಲಿದ್ದು ಅವ್ರು ಮೇನ್ ಸ್ಟ್ರೀಮಿಗೆ ಯಾವ ರೀತಿ ಫಾಸ್ಟಾಗಿ ತರ್ಬೋದು ಅಂಥೇಳಿ ಸ್ಪೆಷಲ್ಲಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಕ್ಲಾಸಸ್ನ ಮತ್ತು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಟೀಚಿಂಗ್ನ ವಿತ್ ಸ್ಪೆಷಲ್ ಟೀಚರ್ಸ್ನು ಕೂಡ ತೊಗೊಂಡು ಯಾವ ರೀತಿ ಮಾಡಬೇಕು ಅಂಥೇಳಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ KPS ಶಾಲೆಗಳನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ KPS ಶಾಲೆಗಳು ಕೂಡ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ದೀವಿ. ನಮ್ಮ DACRTಯಿಂದನೂ ಕೂಡ ನಾವು ಡಿಫ್ರೆಂಟಾಗಿ SSLCವರೆಗೂ ಕಲಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕಂತ ಸಮ್ ಸ್ಟುಡಿಯೋಸು, ಆನ್ಲೈನ್ ಕ್ಲಾಸಸ್ಸು, ಆನ್ಲೈನ್ ವೀಡಿಯೋಸು ಅವರಿಗೆ ಕಲಿಕೆ. ಯಾಕೆಂದರೆ ಮಕ್ಕಳಿಗೆ ಏನಾಗಿದೆ, ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಒಂದು ಕಡೆಗೆ ಹೇಳಿದರೆ, ಆದರೆ ಮೊಬೈಲಲ್ಲಿ ಕಲಿಕೆನೇ ಯಾವ ರೀತಿ ತರಬೇಕು ಅಂತ ಕೂಡ ನಮ್ಮದು ಏನು ಸ್ವಲ್ಪ ಈ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿಂದೂ ಕೂಡ ಉಪಯೋಗ ಮಾಡಿಕೊಂಡು ಬೆಸ್ಟ್ ಟೀಚರ್ಸು, ಬೆಸ್ಟ್ ಸ್ಟೂಡೆಂಟ್ಸು ಅವರು ಮಕ್ಕಳಿಗೆ ಇಲ್ಲಾಂದರೆ ಬೇರೆ ಟೀಚರ್ಸಿಗೂ ಕೂಡ ಉದಾಹರಣೆ ಆಗ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ಉಡುಪಿಯಲ್ಲಿದೆ ನಮ್ಮ ಸ್ಟುಡಿಯೋ, ಧಾರವಾಡದಲ್ಲೂ ಇರಬೇಕಲ್ಲಮ್ಮ, ಧಾರವಾಡದಲ್ಲಿದೆ, ಮತ್ತು ಬೇರೆ ಬೇರೆ ಕೂಡ ಒಂದು 7-8 ಆಗಲೇ ಇರಬೇಕು. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ನಾವೇ ಇನ್ ಹೌಸ್ ಸ್ಟುಡಿಯೋನು ಮಾಡಿ ಅವರಿಗೆ ಆನ್ಲೈನ್ ಕಲಿಕೆಗೆ, ಬಿಕಾಸ್ ಸಮ್ ಕ್ಲಾಸಸ್ ಇನ್ ಎಂಟೈರ್ ಸ್ಟೇಟಲ್ಲಿ ಆನ್ಲೈನ್ ಇದೆ, ಆಗಲೇ ಸ್ಮಾರ್ಟ್ ಕ್ಲಾಸಸ್ ಇದೆ, ಇನ್ನೂ ಕೆಲವು ಕಡೆಗೆ ಆಗಬೇಕು, ಅಲ್ಲೂ ಕೂಡ ಅವರಿಗೆ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಅದರೊಳಗೆ ಚಾರ್ಟಲ್ಲಿ ಕೊಟ್ಟಿದ್ದೀವಿ. ಈ ಸತಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಯಾಕೆಂದರೆ ಹೋದ ಸತಿ ತಾವು ಹೇಳಿದ್ರಿ ಗೌರ್ಮೆಂಟ್ ಸ್ಕೂಲಲ್ಲಿ
ಝೀರೋ ಪಾಸಿಂಗು ತುಂಬ ಜಾಸ್ತಿ ಇದೆ ಅಂಥೇಳಿ ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಸೆಕೆಂಡ್ ಇಯರ್ PUCಯಲ್ಲಿ ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಈ ಸತಿ ತಾವು ನೋಡಿ 2024-25 SSLC ಫಲಿತಾಂಶ ಪ್ರಕಟ ಆಗಿದೆ. 625ಕ್ಕೆ 625 ಅಂಕವನ್ನು ಗಳಿಸಿರುವಂತದ್ದು 22 ವಿದ್ಯಾರ್ಥಿಗಳು. ಅವರ ಹೆಸರುಗಳನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣದ ಜಾನ್ವಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಮಧುಸೂದನ್ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ಈ ರೀತಿಯಲ್ಲಿ ಒಟ್ಟು 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಭಾವನಾ, ಮೈಸೂರು ಜಿಲ್ಲೆಯ ಧನುಷ್ ಕೂಡ ಔಟ್ ಆಫ್ ಔಟ್ 625ಕ್ಕೆ 625. ಹಾಗೆ ಶಿವಮೊಗ್ಗ ಜಿಲ್ಲೆಯ ನಮನ, ಮಂಡ್ಯ ಜಿಲ್ಲೆಯ ಧೃತಿ, ಇವರೆಲ್ಲರೂ ಒಟ್ಟು 22 ವಿದ್ಯಾರ್ಥಿನಿಯರು 625ಕ್ಕೆ 625 ಅಂಕವನ್ನ ಪಡೆದಿರುವಂಥದ್ದು. ಕಳೆದ ಬಾರಿಗಿಂತ 8% ಫಲಿತಾಂಶ ಹೆಚ್ಚಳ ಆಗಿದೆ ಈ ಬಾರಿ. ಜೊತೆಗೆ 66.14% ಫಲಿತಾಂಶ ಈ ಬಾರಿ ಬಂದಿರೋದು. ಇನ್ನು ಟಾಪ್ 3 ಜಿಲ್ಲೆಗಳನ್ನ ನಾವು ನೋಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಉಡುಪಿ 2ನೇ ಸ್ಥಾನ, ಉತ್ತರ ಕನ್ನಡ ಜಿಲ್ಲೆಗೆ 3ನೇ ಸ್ಥಾನ, ಶಿವಮೊಗ್ಗ 4ನೇ ಸ್ಥಾನವನ್ನು ಪಡೆದಿದೆ. 5ನೇ ಸ್ಥಾನದಲ್ಲಿ ಕೊಡಗಿದ್ರೆ ಕಲಬುರಗಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಭಾವನಾ, ಮೈಸೂರು ಜಿಲ್ಲೆಯ ಧನುಷ್, ಶಿವಮೊಗ್ಗ ಜಿಲ್ಲೆಯ ನಮನ್ 625ಕ್ಕೆ 625 ಅಂಕವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲೆಯ ಧೃತಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಮಿತಾ, ಚಿತ್ರದುರ್ಗ ಜಿಲ್ಲೆಯ ನಂದನ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಧನಲಕ್ಷ್ಮಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾನ್ವಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಧುಸೂದನ್ ಸೇರಿದಂತೆ ಒಟ್ಟು 625 ಅಂಕಗಳಿಗೆ 625 ಅಂಕವನ್ನು ಅಂದ್ರೆ ಔಟ್ ಆಫ್ ಔಟ್ ಪಡೆದಿರುವಂಥದ್ದು 22 ವಿದ್ಯಾರ್ಥಿಗಳು. ಒಬ್ಬೊಬ್ಬರದೇ ಹೆಸರನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ. ಬಹಳ ದೊಡ್ಡ ಸಾಧನೆ, ಬಹಳ ಪ್ರಮುಖ ಘಟ್ಟ ವಿದ್ಯಾರ್ಥಿ ಜೀವನದಲ್ಲಿ SSLC ಅಂತಂದ್ರೆ ಈ ಬಾರಿ 66.14 ಫಲಿತಾಂಶ ಆಗಿದೆ. ಕಳೆದ ಬಾರಿಗಿಂತ 8% ಫಲಿತಾಂಶ ಹೆಚ್ಚಳ ಆಗಿದೆ. ಜೊತೆಗೆ ಈ ಬಾರಿ ಪಾಸ್ ಆಗದೆ ಇದ್ದಂಥವರಿಗೆ ಮತ್ತೊಮ್ಮೆ ಬರಿಬೇಕು ಅಂತಂದವರಿಗೆ 2-3ನೇ ಅಟೆಂಪ್ಟ್ ಇರುತ್ತೆ. ಅಲ್ಲೂ ಕೂಡ ಯಾವುದೇ ಶುಲ್ಕ ಇರೋದಿಲ್ಲ ಮತ್ತೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಸಚಿವರು. ಚಿತ್ರದುರ್ಗ ಜಿಲ್ಲೆಯ ನಂದನ್ ಕೂಡ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ನಿತ್ಯಾ ಕುಲಕರ್ಣಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಂಜಿತಾ, ಇನ್ನು ಬೆಳಗಾವಿ ಜಿಲ್ಲೆಯ ರೂಪಾ ಪಾಟೀಲ್ ಕೂಡ ಔಟ್ ಆಫ್ ಔಟ್ ಗಳಿಸಿದ್ದಾರೆ. ಜೊತೆಗೆ ತುಮಕೂರು ಜಿಲ್ಲೆಯ ಮೊಹಮ್ಮದ್ ಮಸ್ತೂರ್, ಚಿತ್ರದುರ್ಗ ಜಿಲ್ಲೆಯ ಮೌಲ್ಯ, ಹಾಗೆ ಚಿತ್ರದುರ್ಗ ಜಿಲ್ಲೆಯ ನಂದನ್ ಕೂಡ 625ಕ್ಕೆ 625 ಅಂಕ ಗಳಿಸಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು ಅವರ ಕಠಿಣ ಪರಿಶ್ರಮದ ಫಲವಾಗಿ ಔಟ್ ಆಫ್ ಔಟ್ ಗಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರೂಪಾ ಪಾಟೀಲ್, ತುಮಕೂರಿನ ಮೊಹಮ್ಮದ್ ಮಸ್ತೂರ್. ಇನ್ನು ಟಾಪ್ 3 ಜಿಲ್ಲೆಗಳನ್ನು ನಾವು ನೋಡ್ತಾ ಹೋದ್ರೆ ಪಾಸಿಂಗ್ ಪರ್ಸೆಂಟೇಜ್ ಅಲ್ಲಿ ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ ಹಾಗೂ ಉತ್ತರ ಕನ್ನಡ ಜಿಲ್ಲೆ ತೃತೀಯ ಸ್ಥಾನವನ್ನು ಪಡೆದಿದೆ. 22 ವಿದ್ಯಾರ್ಥಿಗಳು ಈ ಬಾರಿ ಗಮನಿಸ್ತಾ ಇದ್ದೀವಿ ಟಾಪರ್ಸ್ನ. 625ಕ್ಕೆ 625 ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳು ಒಟ್ಟು 22 ಮಂದಿ. ಮೈಸೂರು ಜಿಲ್ಲೆಯ ಧನುಷ್ ಕೂಡ ಔಟ್ ಆಫ್ ಔಟ್ ಪಡೆದಿದ್ದಾರೆ. 66.14% ಫಲಿತಾಂಶ ಈ ಬಾರಿ. ಅಂದ್ರೆ ಕಳೆದ ವರ್ಷಕ್ಕಿಂತ ನಾವು ಹೋಲಿಕೆ ಮಾಡೋದಾದ್ರೆ 8% ಫಲಿತಾಂಶ ಹೆಚ್ಚಳ ಆಗಿದೆ. ಉಡುಪಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನ, ಉತ್ತರ ಕನ್ನಡ 3ನೇ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಪಾಸಿಂಗ್ ಪರ್ಸೆಂಟೇಜ್ ಅಲ್ಲಿ. ಇನ್ನು ಶಿವಮೊಗ್ಗ 4ನೇ ಸ್ಥಾನ.